ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ಇಂದಿನ ಅಧ್ಯಾಯದಲ್ಲಿ ರಾಜ್ಯಶಾಸ್ತ್ರ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರತಿ ವರ್ಷ ಖಚಿತವಾಗಿ ಮತ್ತು ಬಹುನಿರೀಕ್ಷಿತವಾಗಿ ಬರುವಂತಹ 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು ಒಮ್ಮೆ ಚರ್ಚಿಸೋಣ. ಮೊದಲನೇದಾಗಿ ಎಲ್ಲರಿಗೂ ಗೌತಮ್ PUC ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಪ್ರಶ್ನೆಗಳನ್ನು ಹೊರತುಪಡಿಸಿ ಬೇರೆ ಯಾವ ಪ್ರಶ್ನೆಗಳನ್ನು ಸಹ ಪರೀಕ್ಷೆಯಲ್ಲಿ ಕೇಳುವ ಸಾಧ್ಯತೆ ಇರುವುದಿಲ್ಲ. ಕೇವಲ 15 ಪ್ರಶ್ನೆಗಳಿವೆ. ಮೊದಲನೆಯದಾಗಿ 1947ರ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯ ಅಂಶಗಳನ್ನು ವಿವರಿಸಿ. ಎರಡನೆಯ ಪ್ರಶ್ನೆ, ಪ್ರಥಮ ಮಹಾ ಚುನಾವಣೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ಇದು ಅತ್ಯಂತ ಪ್ರಮುಖವಾದ ಪ್ರಶ್ನೆಗಳಲ್ಲಿ ಇದು ಒಂದು. ಭಾರತದ ರಾಜರುಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪಟ್ಟಿ ಮಾಡಿ. ಇದರಲ್ಲಿ ಭಾರತದ ನಕ್ಷೆಯನ್ನು ನೀಡಲಾಗುತ್ತದೆ. ನೀವು ಅವುಗಳಲ್ಲಿರುವ ದೇಶದಲ್ಲಿರುವಂತಹ ಸಂಪೂರ್ಣ ರಾಜ್ಯಗಳನ್ನು ಪಟ್ಟಿ ಮಾಡಬೇಕು ಮತ್ತು ಕೇಂದ್ರ ಪ್ರದೇಶಗಳನ್ನು ಪಟ್ಟಿ ಮಾಡಬೇಕು. ಪ್ರತ್ಯೇಕ ಚುನಾವಣೆಯ ಲಕ್ಷಣಗಳನ್ನು ತಿಳಿಸಿ. ಚುನಾವಣೆಯ ಲಕ್ಷಣಗಳನ್ನು ಅಂದರೆ ಇದು ಪರೋಕ್ಷ, ಪ್ರತ್ಯಕ್ಷ ಚುನಾವಣೆಯ ಲಕ್ಷಣ ಅಥವಾ ಪರೋಕ್ಷ ಚುನಾವಣೆಯ ಲಕ್ಷಣ, ಈ ಎರಡರಲ್ಲಿ ಒಂದು ಖಚಿತವಾಗಿ ಬರ್ತದೆ. ಅದಾದ ನಂತರ ವಿಭಿನ್ನ ಮತಯಂತ್ರದಿಂದಾಗುವ ಪ್ರಯೋಜನಗಳನ್ನು ತಿಳಿಸಿ. ಅದಾದ ನಂತರ ಮತದಾರರ ಗುರುತಿನ ಚೀಟಿಯಿಂದಾಗುವ ಅನುಕೂಲಗಳು. ಜಿಲ್ಲಾಧಿಕಾರಿಯ 5 ಲಕ್ಷಣಗಳನ್ನು ತಿಳಿಸಿ. ಸುಮಾರು 9 ಲಕ್ಷಣಗಳಿವೆ. ಆ 9 ಲಕ್ಷಣಗಳಲ್ಲಿ ಈ 5 ಪ್ರಮುಖ ಲಕ್ಷಣಗಳನ್ನು ವಿವರಿಸಬೇಕಾಗುತ್ತದೆ. ನಾಗರಿಕ ಸೇವಾ ವರ್ಗದವರ ಲಕ್ಷಣಗಳನ್ನು ವಿವರಿಸಿ. ಇದು ಖಚಿತವಾದಂಥ ಪ್ರಶ್ನೆ. ಪ್ರತಿ ವರ್ಷ ಈ ಪ್ರಶ್ನೆಯನ್ನು ಕೇಳುತ್ತಾರೆ. ಅತ್ಯಧಿಕವಾಗಿ ಈ ಪಾಠದಿಂದ ಪ್ರಶ್ನೆ ಬಂದಿರುವುದು ನಾಗರಿಕ ಸೇವಾ ವರ್ಗದವರ ಲಕ್ಷಣಗಳು. ಅದಾದ ನಂತರ ಕೇಂದ್ರ ಸೇವಾ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. ಪರಿಸರ ಜಾಗೃತಿಯ ಕಾರಣಗಳನ್ನು ತಿಳಿಸಿ. ಭಯೋತ್ಪಾದನೆ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿದೆ ಹೇಗೆ? ಅದಾದ ನಂತರ ಹಿಂದುಳಿದ ವರ್ಗಗಳಿಗೆ ಕಾರಣಗಳು. ಈ ಪಾಠದಲ್ಲಿ ಬಹುನಿರೀಕ್ಷಿತ ಮತ್ತು ಖಚಿತವಾಗಿ ಬರುವಂತಹ 3 ಪ್ರಶ್ನೆಗಳು ಹಿಂದುಳಿದ ವರ್ಗಗಳಿಗೆ ಕಾರಣಗಳು, ಕಾರ್ಮಿಕ ಚಳವಳಿಗೆ ಕಾರಣಗಳು, ವೈಜ್ಞಾನಿಕ ಭೂಸ್ವಾಧೀನದ ಕುರಿತು ಟಿಪ್ಪಣಿ. ಈ 3ರಲ್ಲಿ ಒಂದು ಖಚಿತ. ನಂತರ ಬಹುನಿರೀಕ್ಷಿತ ಮತ್ತು ಪ್ರತಿ ವರ್ಷ ಕೇಳಲಾಗುವ ಕೇವಲ 6ರಿಂದ 7 10 ಅಂಕದ ಪ್ರಶ್ನೆಗಳು. ಮೊದಲನೆಯದಾಗಿ 10 ಅಂಕದ ಪ್ರಶ್ನೆಗಳಲ್ಲಿ ಈ 2 ಪ್ರಶ್ನೆಗಳಲ್ಲಿ ಒಂದು ಖಚಿತವಾಗಿ ಬರುತ್ತದೆ. ಭಾರತದ ಪಕ್ಷ ಪದ್ಧತಿಯ ಸ್ವರೂಪ ಮತ್ತು ಭಾರತದ ರಾಜಕೀಯ ಪಕ್ಷಗಳ ಕಾರ್ಯಗಳು, ಈ 2ರಲ್ಲಿ ಖಚಿತವಾಗಿ ಒಂದು ಬರುತ್ತದೆ. ಈ 2 ಪ್ರಶ್ನೆಗಳನ್ನು ಸಂಪೂರ್ಣವಾಗಿ ಓದಿಕೊಳ್ಳಬೇಕು ವಿದ್ಯಾರ್ಥಿಗಳೇ. ಅದಾದ ನಂತರ ಉದಾರೀಕರಣ ಅರ್ಥ, ಪ್ರಾಮುಖ್ಯತೆ, ರಾಜಕೀಯ ಪರಿಣಾಮಗಳು ಮತ್ತು ಅದಾದ ನಂತರ ಖಾಸಗೀಕರಣದ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮ, ಜಾಗತೀಕರಣದ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಈ 3 ಪ್ರಶ್ನೆಗಳಲ್ಲಿ ಖಚಿತವಾಗಿ ಒಂದು ಪ್ರಶ್ನೆ ಬರುತ್ತದೆ ವಿದ್ಯಾರ್ಥಿಗಳೇ. ಅದಾದ ನಂತರ ಇವುಗಳು ನೀವು ಸ್ವಲ್ಪ ಓದಲು ಆಸಕ್ತಿ ಇದ್ದರೆ ಈ 2 ಪ್ರಶ್ನೆಗಳನ್ನು ಓದಿಕೊಳ್ಳಬಹುದು. ಇಂಪಾರ್ಟೆಂಟ್ ಅಂದರೆ ಈ 2 ಪ್ರಶ್ನೆಗಳಲ್ಲಿ ಖಚಿತವಾಗಿ ಒಂದು ಬಂದೇ ಬರುತ್ತದೆ. ಈ 3 ಪ್ರಶ್ನೆಗಳಲ್ಲಿ ಒಂದು ಖಚಿತವಾಗಿ ಬರುತ್ತದೆ. ಇವು ರಾಷ್ಟ್ರ ನಿರ್ಮಾಣದ ವಿವಿಧ ಅಂಶಗಳನ್ನು ವಿವರಿಸಿ. ಅನಕ್ಷರತೆ ಭಾರತದ ಪ್ರಜಾಪ್ರಭುತ್ವಕ್ಕೆ ಒಂದು ಶಾಪ ಹೇಗೆ? ಇವುದರ ನಿವಾರಣೋಪಾಯಗಳು. ಇದು 5ನೇ ಅಧ್ಯಾಯದಲ್ಲಿ ಬರುವಂತಹ ಪದ್ಯ. ಈ 15 5 ಅಂಕದ ಪ್ರಶ್ನೆಗಳು ಮತ್ತು ಕೇವಲ 7 ಅಥವಾ 5 10 ಅಂಕದ ಪ್ರಶ್ನೆಗಳನ್ನು ಓದಿದರೆ ಖಚಿತವಾಗಿ ಇವುಗಳಲ್ಲಿ ನಿಮಗೆ ಎಲ್ಲ ಪ್ರಶ್ನೆಗಳು ಸಂಪೂರ್ಣವಾಗಿ ಕವರ್ ಆಗ್ತದೆ ವಿದ್ಯಾರ್ಥಿಗಳೇ. ದಿಸ್ ಈಸ್ ಕ್ರಿಯೇಟೆಡ್ ಬೈ ಗೌತಮ್. ಮುಂದಿನ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಗೌತಮ್ PUC ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿದ್ಯಾರ್ಥಿಗಳೇ. ಧನ್ಯವಾದಗಳು.